ಸ್ಟಾರ್ಟಿಂಗ್ ಇಂದ ಮಗು ಡೆಲಿವರಿ ಆಗೋದು ಕೂಡ ಪ್ರೆಗ್ನೆನ್ಸಿ ಟೈಮ್ ಅಂದ್ರೆ ಎಷ್ಟು ವಾರದ ಮೇಲೆ ಎಷ್ಟು ದಿನ ಮೇಡಮ್? ಇವಾಗ ನೀವು ಪಂಚಾಂಗದ ಪ್ರಕಾರ ಅಥವಾ ಲೂನಾರ್ ಕ್ಯಾಲೆಂಡರ್ ಅಂತ ನೋಡಿದ್ರೆ ಬರೀ ಹುಣ್ಣಿಮೆ ಅಮಾವಾಸ್ಯೆ ತಗೊಂಡ್ರೆ 10 ತಿಂಗಳು ಬರುತ್ತೆ. ಆಯ್ತಾ? ಸೊ ಅದರ್ವೈಸ್ ಇಟ್ ಇಸ್ 40 ವೀಕ್ಸ್. 40 ವೀಕ್ಸ್ ಇಸ್ ದ ಕಂಪ್ಲೀಟ್ ಡ್ಯೂರೇಷನ್. ಬಟ್ ಎಲ್ಲಾರ್ಗು ನಾವು ಕುಯ್ದಿದ್ದ ಡೇಟ್ ಹಂಗೆ 40 ವೀಕ್ಸ್ ಅಂದ್ರೆ ಹೆಂಗೆ 9 ತಿಂಗಳು ಪ್ಲಸ್ 7 ದಿವಸ. ಇವಾಗ ನೀವು ಒಂದು ಲಾಸ್ಟ್ ಪೀರಿಯಡ್ ಡೇಟ್ ಏನಿರುತ್ತಲ್ಲ ಅದಕ್ಕೆ 9 ತಿಂಗಳು ಪ್ಲಸ್ 7 ದಿವಸ ಆ್ಯಡ್ ಮಾಡ್ತೀರ. ದಟ್ ಈಸ್ ದ ಫುಲ್ 40 ವಾರ. ದಟ್ ಈಸ್ ಅ ಕಂಪ್ಲೀಟ್ ಟರ್ಮ್. ಆದರೆ 37 ವಾರ ತುಂಬಿದ ತಕ್ಷಣನೇ ಅದು ಫುಲ್ ಟರ್ಮ್ ಪ್ರೆಗ್ನೆನ್ಸಿನೇ. ಎಲ್ಲಾರ್ಗೂ ಕರೆಕ್ಟಾಗಿ ಅದೇ ಡೇಟ್ಗೆ ಎಲ್ಲಾಗುತ್ತೆ. ಮೆಜಾರಿಟಿ ಆಫ್ ದಮ್ ವಿಲ್ ಡೆಲಿವರ್ ಇದರ್ 1.5 weeks ಬಿಫೋರ್ ಆರ್ 1 week ಆಫ್ಟರ್. ದಟ್ ಈಸ್ ನಾರ್ಮಲ್. ಮೇಡಮ್, ಈಗ ತುಂಬಾ ಪ್ರಪಂಚದಲ್ಲಿ ಯಾವ್ದಾದ್ರು ತುಂಬಾ ಒಂದು ಕಷ್ಟಕರವಾದಂತ ಪೇನ್ ಅಂತಂದ್ರೆ ಅದು ಹೆರಿಗೆ ನೋವು. ಸರಿನಾ ಮೇಡಮ್? ನನಗೆ ಅಷ್ಟಾದ್ರ ಅನುಭವ ಇಲ್ಲ, ಯಾಕಂದ್ರೆ 2 ಸಿಸೇರಿಯನ್. ಓಕೆ, ನಾನೆಲ್ಲ ಈಗ ಕೇಳ್ಪಟ್ಟಿದ್ದಂಗೆ. ಆಮೇಲೆ ಹೆಣ್ಮಕ್ಳು ಹೇಳ್ತಾರಲ್ಲ, ಹೆಣ್ಮಕ್ಳು ಒಂದು ಪುನರ್ಜನ್ಮ ಇದ್ದಾಗೆ ಅಂತ ಹೇಳಿ. ಪುನರ್ಜನ್ಮ ಅನ್ನೋದು ಸತ್ಯ. ಆ ಪೇನ್ ಕೂಡ ನಾನು ಸಿಸೇರಿಯನ್ ಬೇಡ, ನಾನು ನಾರ್ಮಲ್ ಡೆಲಿವರಿನೇ ಬೇಕು. ಬಟ್ ಆದ್ರೆ ನನ್ಗೆ ಆ ಪೇನ್ ನ ತಡ್ಕೊಳಷ್ಟು ನನ್ ಕೆಪಾಸಿಟಿ ಇಲ್ಲ. ಹೀಗಾಗಿ ಆ ಪೇನ್ ನಾರ್ಮಲ್ ಡೆಲಿವರಿ ನನ್ಗೆ ಜಾಸ್ತಿ ಪೇನ್ ಆಗ್ಬಾರ್ದು ಇದೆಯಲ್ಲ. ಅದಕ್ಕೆ ಇವಾಗ ಯು ಹ್ಯಾವ್ ಎಪಿಡ್ಯೂರಲ್ ಅನಸ್ತೇಷಿಯಾ ಅಂತ ಇದೆ. ಆ ಅನಸ್ತೇಷಿಯಾನ ತುಂಬಾ ಮುಂಚೆ ತಗೊಂಡ್ರೆ ಫೇಲಿಯರ್ ಟು ಪ್ರೋಗ್ರೆಸ್, ಡೆಲಿವರ್ ಆಗಲ್ಲ. ಒಂದ್ ಹಂತದ ತನಕ ಅಂತೂ ಪೇನ್ ತಡ್ಕೊಳ್ಳೇಬೇಕಾಗುತ್ತೆ. ಅಟ್ಲೀಸ್ಟ್ ಆ ಗರ್ಭಾಶಯದ ಬಾಯಿ ಒಂದು 3 ಸೆಂಟಿಮೀಟರ್ 4 ಸೆಂಟಿಮೀಟರ್ ಆಗಿ ತೆಗಿಯೋಷ್ಟು ತನಕ ತಡ್ಕೊಂಡ್ರೆ ದಟ್ ಈಸ್ ಅಬೌಟ್ 40 minutes ಆಫ್ ಪೀಕ್ ಪೇನ್. ಹಾಫ್ ಅನ್ ಅವರ್ ಟು 40 minutes ಆಫ್ ಪೀಕ್ ಪೇನ್ ತಡ್ಕೊಂಡ್ರೆ ಆಮೇಲೆ ಬೆನ್ನಲ್ಲಿ ಒಂದು ಸಣ್ಣ ಸೂಜಿ ಕೊಟ್ಟು ಇಂಜೆಕ್ಷನ್ ಕೊಡ್ತಾರೆ. ದ ರೆಸ್ಟ್ ಆಫ್ ಇಟ್ ಏನು ಅಂತದೇನು ಫೀಲ್ ಆಗಲ್ಲ. ಅಂದ್ರೆ ನಮ್ಮ ಪೇಷಂಟ್ಸ್ ಸುಮಾರು ಜನಕ್ಕೆ ನಾವು ವಿ ಎನ್ಕರೇಜ್ ನಾರ್ಮಲ್ ಡೆಲಿವರೀಸ್. ಅವರೆಲ್ಲ ಬಂದು ಹೇಳ್ತಾರಲ್ಲ ಫಸ್ಟ್, ಅಯ್ಯೋ ಮೇಡಮ್ ಫುಲ್ ಹೆದರ್ಕೊಂಡ್ಬಿಟ್ಟಿದ್ವಿ ಏನಾಗುತ್ತೋ ಅಂತ, ಬಟ್ ಇಟ್ ವಾಸ್ ಕಂಫರ್ಟಬಲ್ ಅಂತ. ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ಪೇನ್. ಸಿಸೇರಿಯನ್ ಅನಸ್ತೇಷಿಯಾ ಕೊಟ್ಟಿರೋದ್ರಿಂದ ಆ ಗಳಿಗೆಗೆ ನಿಮ್ಗೆ ಪೇನ್ ಗೊತ್ತಾಗದೇ ಇದ್ರು ಆಮೇಲೆ 7 ದಿವಸ ನೀವು ಎದ್ದಾಗ ಕೂತಾಗ ಎಲ್ಲ ಏನೋ ಬಿದೋಗ್ತಾ ಇದೆ ಅಂತ ಅನ್ಸ್ತಾ ಇರುತ್ತೆ. ಅಂಡ್ ಗೆಟಿಂಗ್ ಬ್ಯಾಕ್ ಟು ನಾರ್ಮಲ್ ವರ್ಕ್ ಅಷ್ಟು ಫಾಸ್ಟರ್ ಆಗಿರಲ್ಲ. ಆ ಕಟ್ ಇಸ್ ಅ ಕಟ್ ಅಲ್ವಾ. ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ವೂಂಡ್, ಇನ್ಫೆಕ್ಷನ್ಸ್ ಎಲ್ಲ ಇರ್ತವೆ. ಬಟ್ ಇಟ್ಸ್ ನಾಟ್ ಹಿಂಗೇ ಡೆಲಿವರ್ ಆಗ್ಬೇಕು ಹಂಗೇ ಡೆಲಿವರ್ ಆಗ್ಬೇಕು ಅಂತ ದಟ್ ಶುಡ್ ನಾಟ್ ಬಿ ದ ಮೈಂಡ್ ಫಿಕ್ಸ್. ಡೆಲಿವರಿ ಶುಡ್ ಬಿ ಸೇಫ್. ಸೇಫ್ ಅಂದ್ರೆ ಏನಪ್ಪಾ, ಆ ತಾಯಿಗೂ ಸೇಫ್ ಆಗಿದ್ದು ಆ ಮಗುನು ಸೇಫ್ ಆಗಿ ಆಚೆ ಬಂತು ಅಂದ್ರೆ ಮಾಡಿದ್ದಕ್ಕೂ ಸಾರ್ಥಕ ಅಂತ. ದಟ್ ಇಸ್ ಮೈ ಡೆಫಿನೇಷನ್ ಆಫ್ ಸೇಫ್. ಈಗ ನಾರ್ಮಲ್ ಡೆಲಿವರಿಗೆ ಟ್ರೈ ಕೊಡ್ತಾ ಇರ್ತೀವಿ, ಸಡನ್ ಆಗಿ ಮಗುದು ಹಾರ್ಟ್ ರೇಟ್ ಕಡಿಮೆ ಆಯ್ತು ಅಥವಾ ತಾಯಿಗೆ ಏನೋ ತುಂಬಾ ಜಾಸ್ತಿ ಬ್ಲೀಡಿಂಗ್ ಶುರು ಆಯ್ತು, ಅವಾಗ ಏನೇ ಆದ್ರೂ ನಾರ್ಮಲ್ ಡೆಲಿವರಿನೇ ಮಾಡ್ಬೇಕು ಅಂತಂದ್ರೆ ಈ ತರ ಒಬ್ಬರಿಗೆ ಅಪಾಯ ಆಗುತ್ತೆ. ಸೊ ಯು ಚೇಂಜ್ ದ ಪ್ಲಾನ್ ಅಂಡ್ ಡು ಅ ಸಿಸೇರಿಯನ್. ಸೊ ಈ ತರ ಇಟ್ಸ್ ನಾಟ್ ಅ ಫಿಕ್ಸ್ಡ್ ಥಿಂಗ್. ಅವತ್ತಿನ ದಿನ ಅವತ್ತಿನ ಸಂದರ್ಭ ಹೆಂಗ್ ಬರುತ್ತೆ ಅಂಡ್ ನೀವು ನಾರ್ಮಲ್ಗೆ ಅಂತ ತಗೊಂಡ್ ಹೋದ್ಮೇಲೂ ಆಮೇಲೆ ನೆಕ್ಸ್ಟ್ 3-4 hours ಅಲ್ಲಿ ಏನೇನ್ ಆಗತ್ತೆ ಅನ್ನೋದು ಹಿಂಗೋ ಹಂಗೋ ಅಂತ ಅದು ಡಿಸೈಡ್ ಮಾಡುತ್ತೆ. ಬಟ್ ನಾರ್ಮಲ್ ಡೆಲಿವರೀಸ್ಗೆ ಎನ್ಕರೇಜ್ ಮಾಡಬೇಕು. ಎಸ್ಪೆಷಲಿ ಯಂಗ್ಸ್ಟರ್ಸ್ ಎಲ್ಲ ಇರ್ತಾರಲ್ವಾ, ಅವ್ರಿಗೆಲ್ಲ ಹೇಳ್ಬೇಕು ನಾರ್ಮಲ್ ಡೆಲಿವರಿ ಪ್ರಯತ್ನ ಅಂತೂ ಪಡ್ಬೇಕಲ್ವಾ. ಈಗೇನಾಗ್ಬಿಟ್ಟಿದೆ, ಎಲ್ಲಾರ್ಗು ಹುಟ್ಟಕ್ಕಿಂತ ಮುಂಚೆನೆ ಹಾರೋಸ್ಕೋಪ್ ರೆಡಿ ಮಾಡಿ ಇಟ್ಕೊಂಡ್ ಬಂದ್ಬಿಡ್ತಾರೆ. ಅವ್ರಿಗೆ ಈ ಗಳಿಗೆಗೆ ಈ ಡೇಟ್ಗೆ ಇಷ್ಟೊತ್ತಿಗೆ ಬೇಕು ಅಂತ ಫಿಕ್ಸ್ ಮಾಡ್ಕೊಂಡು ಬಂದಿರ್ತಾರೆ. ಅದು ಒಳ್ಳೇದಾ ಮೇಡಮ್? ಈ ಡೇಟ್ಗೆ ಲಕ್ಕಿ ಡೇಟು ಲಕ್ಕಿ ಟೈಮ್ ಅಂತ ಮಾಡ್ತಾರಲ್ಲ, ಅದು ಒಳ್ಳೇದಾ ಅದು ಆಕ್ಚುಲಿ? ಇಫ್ ಯು ಆಸ್ಕ್ ಮೀ ಪರ್ಸನಲಿ, ಐ ಡೋಂಟ್ ಥಿಂಕ್ ಸೊ. ಇದೆಲ್ಲ ಇವಾಗ ನಾವು ಮನುಷ್ಯ ಮಾತ್ರ ನಾವ್ ಎಷ್ಟು ಮಹಾ ಚೂಸ್ ಮಾಡ್ತೀವಿ. ನಮಗಿಂತ ದೈವ ನಮಗೇನ್ ಚೂಸ್ ಮಾಡಿರುತ್ತಲ್ವ, ದೇವ್ರು ನಮಗೆ ಅಂತ ಏನ್ ನಿರ್ಧಾರ ಮಾಡಿರ್ತಾನೋ ಆಕ್ಚುಲಿ ನಮ್ ಲೈಫ್ಗೆ ಅದು ಬೆಟರ್ ಆಗಿರುತ್ತೆ. ಬಟ್ ಯು ಗೆಟ್ ದಟ್ ಅಂಡರ್ಸ್ಟ್ಯಾಂಡಿಂಗ್ ಓನ್ಲಿ ಅ ಲಿಟಲ್ ಲೇಟರ್. ಇವಾಗ ಯಾವ್ದೋ ಒಂದ್ ಘಟನೆ ಆಗಿರುತ್ತೆ, ಅವತ್ತು ಯು ವುಡ್ ಹ್ಯಾವ್ ಕ್ರಿಬ್ಡ್ ಅಬೌಟ್ ಇಟ್ ಲೈಕ್ ಎನಿಥಿಂಗ್. ಸೊ ಇದು ಯಾಕಾರ ಹಿಂಗಾಯ್ತು ಅಂತ ಒಂದಷ್ಟು ವರ್ಷ ಆದ್ಮೇಲೆ ಹಬ್ಬ ಸದ್ಯ ಅವತ್ತು ಹಂಗಾಗಿದ್ದೇ ಒಳ್ಳೇದು ಅಂತ ರಿಯಲೈಸ್ ಮಾಡ್ಕೊಂತೀವಿ. ಬಟ್ ಯು ಹ್ಯಾವ್ ಟು ಎಂಡ್ಯೂರ್ ಇಟ್ ಅಟ್ ದಟ್ ಟೈಮ್. ಆಫ್ ಕೋರ್ಸ್ ಇಟ್ ಇಸ್ ಅ ಪರ್ಸನಲ್ ಚಾಯ್ಸ್. ಇವಾಗ ನಾನು ಅದ್ರೊಳಗೆ ಹೇಳೋಂಥದ್ದೇನು ಇರಲ್ಲ. ಈಗ ಯಾರಿಗೋ ಒಬ್ರಿಗೆ ಮದುವೆ ಆಗಿ 18 ವರ್ಷ ಆದ್ಮೇಲೆ ಒಂದ್ ಮಗು ಆಗ್ತಾ ಇದೆ, ಏನೇ ಆದ್ರೂ ನಾರ್ಮಲ್ ಡೆಲಿವರಿ ಇಸ್ ರೂಲ್ಡ್ ಔಟ್. ಈಗ ಕಾಲ್ ಕೆಳಗಡೆ ಇದೆ, ತಲೆ ಮೇಲ್ಗಡೆ ಇದೆ ಇನ್ನೊಂತ ಕೇಸ್ಗೆ ಡೆಫಿನೆಟ್ಲಿ ನಾರ್ಮಲ್ ಡೆಲಿವರಿ ಮಾಡಲ್ಲ. ಸಿಸೇರಿಯನ್ ಮಾಡ್ತಿರೋದೇ ಹೌದು ಅಂದಾಗ ಅವ್ರಿಗೆ ಆಯ್ತಪ್ಪ, ಇವಾಗ ಈ 4 ದಿವಸದೊಳಗೆ ನಿನ್ಗೆ ಯಾವ ಡೇಟ್ ಬೇಕೋ ಹೇಳಿದ್ರೆ ಮಾಡ್ತೀವಿ ಅನ್ಬೋದು. ಯಾವ್ದು ತೀರಾ 1:27 ಬೆಳಗಿನ ಜಾವ 3:39 ಹಿಂಗೆಲ್ಲ ಕೊಟ್ರೆ ಹೆಂಗ್ರಿ ಮಾಡಕ್ಕಾಗುತ್ತೆ?
ಅಂಡ್ ವಾಟ್ ಈವನ್ ದ ಪೇಷಂಟ್ ಶುಡ್ ಅಂಡರ್ಸ್ಟ್ಯಾಂಡ್ ಅಲ್ವಾ, ಈ ಫ್ಯಾನ್ಸಿ ಟೈಮಿಂಗ್ಸ್ ಮಧ್ಯರಾತ್ರಿ ಬಿಫೋರ್ 8 o'clock ಇನ್ ದ ಈವ್ನಿಂಗ್ ಆರ್ ಆಫ್ಟರ್ 4 o'clock ಇನ್ ದ ಈವ್ನಿಂಗ್ ಸೀನಿಯರ್ ಸ್ಟಾಫ್ ಯಾರು ಇರೋದಿಲ್ಲ. ಸೊ ಇವರೆಲ್ಲ ಇದ್ದಾಗ ಡೆಲಿವರಿ ಮಾಡ್ಕೊಂಡ್ರೆ ನಿಮಗೂ ಮಗುಗೂ ಇಬ್ರಿಗೂ ಸೇಫ್. ಮಾಡ್ಲೇಬೇಕು ಅಂತ ಇದ್ದು ಇನ್ನೇನು ಆಪ್ಷನ್ನೇ ಇಲ್ಲ, ಈಗ ಸಿಸೇರಿಯನ್ನೇ ಆಗ್ಬೇಕು, ನಾರ್ಮಲ್ ಡೆಲಿವರಿ ಟ್ರೈಯೇ ಕೊಡಕ್ಕಾಗಲ್ಲ ಅಂತಿದ್ದಾಗ ಅಟ್ಲೀಸ್ಟ್ ಕೀಪ್ ದಮ್ ಹ್ಯಾಪಿ ಬೈ ಗಿವಿಂಗ್ ದಮ್ ದ ಚಾಯ್ಸ್ ಆಫ್ ಡೇಟ್. ದಟ್ ಈಸ್ ಅ ಮೂಡ್ ಎಲಿವೇಟರ್ ಫಾರ್ ದ ಮದರ್. ಮೇಡಮ್ ಇನ್ನೊಂದು ಹೇಳಿದ್ರಲ್ಲ ಅದು ಡೆಲಿವರಿ ಪೇನ್, ನಾರ್ಮಲ್ ಡೆಲಿವರಿ ಪೇನ್ಗೆ ಅನೆಸ್ಥೇಷಿಯಾ ಅಂತ ಹೇಳಿ ಇನ್ನೊಂದೇನೋ ಗ್ಯಾಸ್ ಒಂದು ಗ್ಯಾಸ್ ಎಲ್ಲ ಏನ್ ಯಾರು ಕೊಡ್ತಾ ಇಲ್ಲ, ಎಪಿಡ್ಯೂರಲ್ ಅನೆಸ್ಥೇಷಿಯಾ ಕೊಡ್ತಾರೆ. ಅದೆಲ್ಲ ತುಂಬಾ ಹಳೆಯದು ಆಗೋಯ್ತು, ಔಟ್ಡೇಟೆಡ್ ಅದು. ಓಕೆ ಮೇಡಮ್, ಈಗ ಮಗು ಆದ್ಮೇಲೆ ಎಷ್ಟು ಗಂಟೆವರೆಗೂ ಕೂಡ ಎಷ್ಟು ಗಂಟೆ ಒಳಗಡೆ ತಾಯಿ ಎದೆ ಅನ್ನ ಕುಡಿಸ್ಬೇಕು ಮೇಡಮ್? ತಕ್ಷಣ ಅದೇನೋ 1 ಗಂಟೆ ಎಷ್ಟು ಅಂತೇನೋ ಇಲ್ಲ, ತಕ್ಷಣ ಯೂಶಲಿ ಡೆಲಿವರ್ ಆಗ್ತಿದ್ದಂಗೆ ಲ್ಯಾಚ್ ಆನ್ ಮಾಡಿಸ್ತಾರೆ. ವಿತಿನ್ 1 hour or 2 hours of birth ಅಷ್ಟೊತ್ತಿ ಮಿಲ್ಕ್ ಬರುತ್ತೆ ಮೇಡಮ್? ಹಾಲು ಬರುತ್ತೆ, ಎದೆ ಹಾಲು ಬರುತ್ತೆ? ಇಲ್ಲ, ಏನ್ ಆಗ್ತಾನೆ ಡೆಲಿವರಿ ಆದ ತಕ್ಷಣ ಫಸ್ಟ್ ಆಫ್ ಆಲ್ ಆ ತಾಯಿಗೆ ಆ ರೇಂಜ್ ಅಲ್ಲಿ ನಾವು ಏನ್ ಬರ್ತಿದೆ ಅವಳಿಗೆ ಅರ್ಥ ಆಗ್ಬೇಕಲ್ಲ. ಸಿಸೇರಿಯನ್ ಆಗ್ಲಿ ನಾರ್ಮಲ್ ಡೆಲಿವರಿ, ಶಿ ಹ್ಯಾಸ್ ಗಾನ್ ಥ್ರೂ ದ ಹೋಲ್ ಥಿಂಗ್ ಅಲ್ವಾ. ಅವಾಗ ಒಂದ್ ಸ್ವಲ್ಪ ಗಟ್ಟಿಯಾಗಿರ್ತಕ್ಕಂಥದ್ದು ಯೆಲ್ಲೋ ಕಲರ್ ಕೊಲೆಸ್ಟ್ರಾಮ್ ಅಂತ ಬರುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಚೈಲ್ಡ್. ಫಸ್ಟ್ ಫ್ಯೂ ಡ್ರಾಪ್ಸ್ ಅಷ್ಟೇ ಬರೋದು, ಆಗ್ತಾನೆ ಹುಟ್ಟಿದ ಮಗುಗೆ ಅಷ್ಟೇ ಸಾಕಾಗುತ್ತೆ. ಆ ಮಗು ಸಕ್ ಮಾಡ್ತಾನೆ ಜಾಸ್ತಿ. ಕೆಲವರು ಅದನ್ನೇ ಮಾನಸಿಕವಾಗೂ ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಐ ಹ್ಯಾವ್ ಸೀನ್ ವಿಮೆನ್ ವೇರ್ ದೇ ಹ್ಯಾವ್ ಹ್ಯಾಡ್ ಅನ್ ಅಬ್ಸಲ್ಯೂಟ್ ಲ್ಯಾಕ್ಟೇಷನ್ ಫೇಲಿಯರ್. ಆ ತಾಯಿಗೆ ಆಸೆ ಇರುತ್ತೆ ತನ್ನ ಮಗುಗೆ ತಾನು ಕಂಪ್ಲೀಟ್ಲಿ ಫೀಡ್ ಮಾಡಬೇಕು ಅಂತ, ಬಟ್ ಕಾರಣಾಂತರದಿಂದ ಬಂದಿರಲ್ಲ. ಇಸ್ ದಟ್ ಹರ್ ಫಾಲ್ಟ್? ಇವರೆಲ್ಲ ಸುತ್ತಮುತ್ತ ಅವ್ರ ಮನೆಯವರೆಲ್ಲ ಬಂದ್ಬಿಟ್ಟು ಕುಡ್ಸ್ಲೇಬೇಕು, ಇದ್ ತಿನ್ನು ಅದ್ ತಿನ್ನು, ಹಂಗ್ ಮಾಡು ಹಿಂಗ್ ಮಾಡು ಅಂತ. ಯು ಶುಡ್ ನಾಟ್ ಡಿಮೋಟಿವೇಟರ್ ಆರ್ ಮೇಕ್ ಹರ್ ಫೀಲ್ ಅಪ್ಸೆಟ್ ಅಂಡ್ ಡಿಪ್ರೆಸ್ಡ್. ಈಗ ಇಲ್ಲ ನನ್ಗೆ ಅದೇನೋ ಕೆಲಸ ಇದೆ ಅದಕ್ಕೋಸ್ಕರ ಫೀಡ್ ಮಾಡಲ್ಲ ಅಂದ್ರೆ ಅದು ತಪ್ಪು. ಪ್ರಯತ್ನ ಪಟ್ಟು ಬರದೇ ಇದ್ದಾಗ ಇಟ್ ಇಸ್ ಓಕೆ. ಯು ಹ್ಯಾವ್ ಮೆನಿ ಅದರ್ ಆರ್ಟಿಫಿಷಿಯಲ್ ಫಾರ್ಮುಲಾ. ಈಗಲೂ ನಮ್ಮ ಹಳ್ಳಿ ಕಡೆ ಎಲ್ಲ ಆ ತರ ಹಾಲು ಕಡಿಮೆ ಇದೆ ಅಂತಂದ್ರೆ ಸಬ್ಸಿಗೆ ಸೊಪ್ಪು ಈ ತರ ಏನೋ ಕೆಲವೊಂದಷ್ಟು ಫುಡ್ಗಳು ಕೊಡ್ತಾ ಆಗುತ್ತೆ ಮೇಡಮ್? ಆಗುತ್ತೆ. ಸಬ್ಸಿಗೆ ಸೊಪ್ಪು ಮತ್ತೆ ಇದು ಸೋರೆಕಾಯಿ ಅಂಡ್ ಇದೇನೋ ಒಂದು ನಾಟಿ ಬೆಳ್ಳುಳ್ಳಿ ಅಂತೆಲ್ಲ ಕೊಡ್ತಾರಲ್ವಾ, ಅದೆಲ್ಲ ದೇ ಆರ್ ಆಲ್ ಮೆಂತ್ಯದ ಸೊಪ್ಪು ಎಲ್ಲ ದೇ ಆರ್ ಆಲ್ ಗ್ಯಾಲಕ್ಟಗಾಗ್ ಅಂತಂದ್ರೆ ಆ ಸಬ್ಸ್ಟೆನ್ಸಸ್ ವಿಚ್ ಇನ್ಕ್ರೀಸ್ ದ ಮಿಲ್ಕ್ ಪ್ರೊಡಕ್ಷನ್. ತೀರಾ ಬಂದಿಲ್ಲ ಅಂದ್ರೆ ಎಷ್ಟಾಗತ್ತೋ ಅಷ್ಟು ಫೀಡ್ ಮಾಡಿ, ಫಾರ್ಮುಲಾ ಫುಡ್ನು ಕೊಡಿ. ಈಗ ಬರೀ ಎದೆ ಹಾಲೆ ಕೊಡಿಸ್ಬೇಕು ಅನ್ಬಿಟ್ಟು ಆ ಮಗುನ ಇಷ್ಟು ಸಣ್ಣಕ್ ಮಾಡೋದು ಯಾವ ಧರ್ಮ? ಅಳ್ತಾನೇ ಇರುತ್ತೆ, ಯಾಕೆಂದ್ರೆ ಅದಕ್ಕೆ ಸಾಕಾಗಿರಲ್ಲ, ಅತ್ತು ಅಳ್ತಾ ಇರುತ್ತೆ. ನೋಡ್ಬೇಕಲ್ವಾ, ಇವಾಗ ಇಟ್ ಇಸ್ ಸೈಲೆಂಟ್ ಥಿಂಗ್. ಮಗು ಎಷ್ಟು ಕುಡಿತು ಅಂತ ಡೈರೆಕ್ಟ್ ಆಗಿ ಎದೆ ಹಾಲು ಕುಡಿತಾ ಇರ್ಬೇಕಾದ್ರೆ ನೀವು ಯಾರು ಮೆಜರ್ ಮಾಡಿ ನೋಡಕ್ ಆಗಲ್ಲ. ಮಗು ಅಳ್ತಾನೆ ಇದ್ರೆ ಅಂತವ್ರು ಒಂದ್ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡಿ ನೋಡ್ಬೇಕು ಎಷ್ಟು ಬರ್ತಾ ಇದೆ ಅಂತ. ವಿ ಹ್ಯಾವ್ ಸೀನ್ ದಟ್ ಇನ್ ಸಮ್ ಪೇಷಂಟ್ಸ್ ಮಗು ಅಳ್ತಾ ಇದೆ ಅಂತ ದಿನ ಕರ್ಕೊಂಡ್ ಬರ್ತಾ ಇರ್ತಾರೆ. ಫೀಡ್ ತಗೋತಾ ಇದ್ರೆ ಚೆನ್ನಾಗಿ ತಗೋತಾ ಇದೆ, ಬಿಡೋದೇ ಇಲ್ಲ ಅಂದ್ರೆ ನಮ್ಗೆ ಅವಾಗ್ಲೇ ಇಂಡಿಕೇಶನ್ ಗೊತ್ತು, ಹಂಗಾರೆ ಸಫಿಶಿಯಂಟ್ ಇಲ್ಲ ಅಂತ. ಅವಾಗ ಬ್ರೆಸ್ಟ್ ಪಂಪ್ ಹಾಕಿ ನೋಡಿದ್ರೆ ಹಾರ್ಡ್ಲಿ 5 ml 10 ml ಅದ ಮಗು ಎಲ್ಲಿಂದ ಸಾಲ್ತಾ ಇತ್ತು. ಸೊ ತಾಯಿಗೂ ಮೆಡಿಸಿನ್ಸ್ ಕೊಡ್ತೀವಿ, ಬಟ್ ಆ ಕ್ಷಣಕ್ಕೆ ಇನ್ಸ್ಟೆಡ್ ಆಫ್ ಮೇಕಿಂಗ್ ದ ಬೇಬಿ ಕ್ರೈ ಸೋ ಮಚ್, ಗಿವ್ ಒನ್ ಟಾಪ್ ಫೀಡ್ ಕೊಡಿ, ಏನಾಗಲ್ಲ. ಮೇಡಮ್, ನೀರ್ ವಿಚಾರಕ್ಕೆ ಬಂದ್ರೆ ಕೆಲವರು ನೀರ್ ಕುಡ್ಸಲ್ಲ, ಜಾಸ್ತಿ ಕುಡ್ಸ್ಬೇಕು. ಯಾರಿಗೆ ಡೆಲಿವರಿ ಆದ ತಕ್ಷಣ ನೀರ್ ಕೊಡ್ಸಲ್ಲ. ಮತ್ತೆ 6 ತಿಂಗಳವರೆಗೂ ಕೂಡ ಜಾಸ್ತಿ ನೀರ್ ಕೊಡಲ್ಲ. ನೀರ್ ಕೊಟ್ರೆ ಜಾಸ್ತಿ ನೀರ್ ಕುಡಿದ್ರೆ ಏನೋ ಸಮಸ್ಯೆ ಆಗುತ್ತೆ, ಹಾಗೆ ಹೀಗೆ ಮಗುಗೆ ಶೀತ ಆಗುತ್ತೆ ಅಥವಾ ನಿಮ್ಗೆ ಶೀತ ಆಗುತ್ತೆ, ಆ ರೀತಿ ಎಲ್ಲ. ಅದರಿಂದ ಬೇರೆ ಬೇರೆ ಮಲಬದ್ಧತೆ ಸಮಸ್ಯೆ ಆಗಿರ್ಬೋದು, ಅವ್ರಿಗೆ ಬೇರೆ ಬೇರೆ ಸಮಸ್ಯೆಗಳು ಕೂಡ ಬಾಣಂತಿಯರಿಗೆ ಎದುರಾಗುತ್ತೆ. ಈ ನೀರು ಎಷ್ಟು ಮ್ಯಾಟರ್ ಆಗುತ್ತೆ ಮೇಡಮ್? ನೀರ್ ಕುಡಿಬೇಕು. ದಟ್ ಅದೊಂದ್ ಮಾತ್ರ, ಇನ್ನೆಲ್ಲಾ ಕಾನ್ಸೆಪ್ಟ್ ಆಫ್ ಬಾಣಂತನೂ ಕರೆಕ್ಟ್ ಆಗೇ ಇದೆ. ಆಯ್ತು ಸ್ವಲ್ಪ ಜಾಸ್ತಿ ಹೊತ್ತು ಮಲ್ಕೊಳ್ಳಿ, ಈ ಅಂಟಿನುಂಡೆ ತಿನ್ನಿ, ಅದೊಂದು ತಿನ್ನಿ, ಇಷ್ಟು ತಿನ್ಬೇಕು. ಆಕ್ಚುಲಿ ಅವಾಗ ಪಥ್ಯ ಅನ್ಬಿಟ್ಟು ಸ್ವಲ್ಪ ಸರಿಯಾಗಿ ಡಯಟಿಂಗ್ ಮಾಡಿಸ್ತಾರೆ, ಯಾಕಂದ್ರೆ ಎಷ್ಟೊಂದು ವೇಟ್ ಗೇನ್ ಆಗಿರ್ತಾರಲ್ಲ, ಬಾಣಂತನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಅಷ್ಟೊಳಗೆ ಸಣ್ಣಾಗಿ ಹೋಗ್ತಾರೆ. ಸೊ ಅದೆಲ್ಲ ಇಟ್ಸ್ ಆಲ್ ಗುಡ್. ಅದನ್ನೆಲ್ಲ ಪಾಪ ಹಿಂದಿನವರು ಚೆನ್ನಾಗಿ ಯೋಚನೆ ಮಾಡಿ ಒಳ್ಳೆ ಡಯಟ್, ನೀರ್ ಸಾರು ಅಂತದೆಲ್ಲ ಇಟ್ಬಿಟ್ಟು ಕರ್ದಿದ್ ತಿನ್ಬಾರ್ದು, ಅದ್ ತಿನ್ಬಾರ್ದು, ಇದ್ ತಿನ್ಬಾರ್ದು, ಖಾರ ತಿಂದ್ರೆ ಹಂಗಾಗುತ್ತೆ, ಕರ್ದಿದ್ ತಿಂದ್ರೆ ಹಿಂಗಾಗುತ್ತೆ ಅಂತ. ಬೇಸಿಕ್ಲಿ ದೇ ಆರ್ ಆಲ್ ಮೇಕಿಂಗ್ ದೆಮ್ ಟು ಡಯಟ್, ರಿಟೈನಿಂಗ್ ದಿ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ವಿಚ್ ಇಸ್ ಗುಡ್. ಬಟ್ ನೀರು ಸಫಿಶಿಯಂಟ್ ಆಗಿ ಕುಡಿದೇ ಇದ್ರೆ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್, ಡಿಹೈಡ್ರೇಟೆಡ್ ಆಗಿ ಫೀಲ್ ಆಗ್ತಾರೆ. ದಟ್ಸ್ ನಾಟ್ ರೈಟ್. ನೀರ್ ಬೇಕು. 8-10 ಲೋಟ ಅಥವಾ 12 ಲೋಟ, ಅಬೌಟ್ 3 ಲೀಟರ್ಸ್, ಆವರೇಜ್ ಆಫ್ 2.5 ಲೀಟರ್ಸ್ to 3 ಲೀಟರ್ಸ್ ನೀರ್ ಬೇಕೇ ಬೇಕು.
ಕೆಲವ್ರು ಏನ್ ಹೇಳ್ತಾರೆ ಚಕ್ಕೆ ಅಥವಾ ಲವಂಗ ಹಾಕಿದ್ ನೀರೇ ಕುಡಿಬೇಕು ಅಂತ. ಐ ಡೋಂಟ್ ಥಿಂಕ್ ಇಟ್ ರಿಯಲಿ ಹ್ಯಾಸ್ ಎನಿ ಗ್ರೇಟ್ ಇದು. ಕೆಲವ್ರು ಹೇಳೋದನ್ನ ಕೇಳಿದೀನಿ, ಎಸ್ಪೆಷಲಿ ಸಮ್ ಆಫ್ ದಮ್ ಸೇ ಇಲ್ಲ ಲವಂಗದ ನೀರ್ ಕುಡಿದ್ರೆ ಸಣ್ಣ ಆಗ್ತಾರೆ ಅಥವಾ ಚಕ್ಕೆ ನೀರ್ ಕುಡಿದ್ರೆ ಸಣ್ಣ ಆಗ್ತಾರೆ ಅಂತ. ಬಟ್ ಇವಾಗ ನೀವು ಇವತ್ತಿನ ಡಯಟಿಷಿಯನ್ಸ್ ಎಲ್ಲ ನೋಡಿದ್ರೆ ಸಿನಮನ್ ವಾಟರ್ ನ ರೆಕಮೆಂಡ್ ಇಟ್ ಟು ಅನ್ ಎಕ್ಸ್ಟೆಂಟ್ ಸ್ವಲ್ಪ ವಿಸರಲ್ ಫ್ಯಾಟ್ ನ ಕಡಿಮೆ ಮಾಡುತ್ತೆ ಅಂತ. ಸೊ ಬಹುಶಃ ಅದು ಹಿಂದಿನವ್ರಿಗೂ ಗೊತ್ತಿತ್ತೇನೋ. ಆ ತರದ್ ಏನ್ ಮನೆಯಲ್ಲಿ ಏನ್ ಕುಡಿತಾರೋ ಅದನ್ನೆಲ್ಲ ಇಟ್ಸ್ ಓಕೆ, ಅಟ್ ಲೀಸ್ಟ್ ಫ್ಲೇವರ್ ಇರತ್ತಲ್ಲ ನೀರಿಗೆ, ಅದನ್ನ ಕುಡಿಬಹುದು, ಏನ್ ಸಮಸ್ಯೆ ಇಲ್ಲ. ಈ ಬಾಣಂತಿಯರಿಗೆ ಕಾಲು ಸಿಕ್ಕಾಪಟ್ಟೆ ಊದ್ಕೊಂಡ್ಬಿಡುತ್ತಲ್ಲ, ಯಾಕೆ ಮೇಡಮ್? ಕಾಲೇನು ಎಲ್ಲಾರ್ಗು ಊದಿರಲ್ಲ. 7th ಮಂತ್ ಆಫ್ ಪ್ರೆಗ್ನೆನ್ಸಿಯಿಂದ ಈ ಗ್ರಾವಿಡ್ ಯೂಟ್ರಸ್ ಅದ್ರ ಪ್ರೆಷರ್ ಹಾಕಿ ಹಾಕಿ ವೀನಸ್ ರಿಟರ್ನ್ ಹಿಂದೆ ಬರದೇ ಇರೋದ್ರಿಂದ ಕಾಲು ಊದಿರುತ್ತೆ. ಡೆಲಿವರಿ ಆಗಿ ಹೆಚ್ಚು ಕಡಿಮೆ 1 ವಾರದೊಳಗಡೆನೆ ಆ ಊತ ಎಲ್ಲ ಹೊಟ್ಟೋಗಿರುತ್ತೆ. ಒಂದ್ ವೇಳೆ ಕಾಲು ಊತ ಇಫ್ ಇಟ್ ಪರ್ಸಿಸ್ಟ್ಸ್ ಫಾರ್ ಬಿಯಾಂಡ್ ಅ ಮಂತ್ ಆಫ್ ಡೆಲಿವರಿ, ಕೆಲವು ಬ್ಲಡ್ ಟೆಸ್ಟ್ ಎಲ್ಲ ನೋಡಿಸ್ಬೇಕು. ಅಂಡ್ DVT ಇಂತ ಸಮಸ್ಯೆ ಎಲ್ಲ ಇರ್ತದೆ. ಅದನ್ನೆಲ್ಲ ಏನಿದ್ರು ಮುಂಚೆನೆ ಶುರುನಲ್ಲೇ ಅದನ್ನ ಅಡ್ರೆಸ್ ಮಾಡಿದ್ರೆ ದ ಟ್ರೀಟ್ಮೆಂಟ್ ಇಸ್ ವೆರಿ ಸಿಂಪಲ್. ನಮ್ಮ ಹಳ್ಳಿ ಕಡೆ ಎಲ್ಲಾನು ಕೂಡ ಬಾಣಂತಿಯರಿಗೆ ಹೊಟ್ಟೆಗೆ ಬಟ್ಟೆ ಕಟ್ತಾರೆ ತುಂಬಾ ಟೈಟ್ ಆಗಿ. ಯಾಕೆಂದ್ರೆ ಅದು ಹೊಟ್ಟೆ ಬಂದಿರುತ್ತೆ, ಕರಗುತ್ತೆ ಅನ್ನುವಂಥದ್ದು. ಅದು ವರ್ಕೌಟ್ ಆಗುತ್ತೆ ಮೇಡಮ್? ಅದು ವರ್ಕೌಟ್ ಆಗುತ್ತೆ, ಬಟ್ಟೆ ಕಟ್ಕೊಂಡ್ರೆ ಆಗುತ್ತೆ. ಟೋನ್ ಆಫ್ ದ ಸ್ಕಿನ್ ಗೆಟ್ಸ್ ಮೇಂಟೈನ್. ಅದು ವರ್ಕೌಟ್ ಆಗುತ್ತೆ ಅನ್ನೋದಕ್ಕಿಂತ ಇನ್ನೊಂದ್ ಏನಾಗುತ್ತೆ ಗೊತ್ತಾ, ಈ ಸಿಸೇರಿಯನ್ ಎಲ್ಲ ಮಾಡಿಸ್ಕೊಂಡಾಗ ಅದು ಅಷ್ಟು ದೊಡ್ಡ ಹೊಟ್ಟೆ ಇವಾಗ ಸಡನ್ಲಿ ಏನು ಇಲ್ವಲ್ಲ, ಬಗ್ಗಿದ್ರೆ ಎಲ್ಲ ಏನೋ ಹೊಟ್ಟೆನೇ ಆಚೆ ಬಿದ್ದೋಗ್ತದೆ, ಇರೋದೆಲ್ಲ ಆಚೆ ಬಿದ್ದೋಗ್ತಾ ಇರೋದು ಅನ್ನೋ ಫೀಲಿಂಗ್ ಬರುತ್ತೆ. ಒಂದು ವಾಟ್ ವಿ ಅಡ್ವೈಸ್ ಇನ್ ಹಾಸ್ಪಿಟಲ್ಸ್ ಇಸ್, ನೀವೇನ್ ಕಟ್ಕೊಳ್ತಿರೋ ತೆಳ್ಳಿಗಿರೋದು ಸೀರೆನೋ ಅಥವಾ ಮಲ್ಪಂಚೆ ಆ ತರದ್ ಏನಾರ ಕಟ್ಕೊಂಡು ಅದ್ರ ಮೇಲೆ ಬೆಲ್ಟ್ ಹಾಕೊಳ್ಳಿ ಅಂತ ಹೇಳ್ತೀವಿ. ಬೆಲ್ಟ್ ಅಡ್ವಾಂಟೇಜ್ ಏನಂದ್ರೆ ಬ್ಯಾಕ್ ಸಪೋರ್ಟ್ ಕೊಡುತ್ತೆ. ಬಗ್ಗಿ ಫೀಡ್ ಮಾಡ್ತಾ ಇರ್ತಾರಲ್ಲ, ಬೆನ್ನೋ ಬರಲ್ಲ. ಸೊ ಬ್ಯಾಕ್ ಸಪೋರ್ಟ್ಗೂ ಇರುತ್ತೆ. ಮತ್ತೆ ಅದೇನೋ ಸ್ವಲ್ಪ ಬಗ್ಗಿ ಎದ್ದು ಮಾಡಿದ್ರೆ ಏನೋ ಬಿದೋಗ್ತಾ ಇದೆ ಅನ್ನೋ ಫೀಲಿಂಗ್ ಇರಲ್ಲ. ಅಂಡ್ ಗೊತ್ತಿಲ್ಲ, ಇನ್ನೇ ಸೌಂಡ್ ಲಿಟಲ್ ಫನಿ, ಸ್ವಲ್ಪ ಟೈಟ್ ಆಗಿ ಏನಾರ ಕಟ್ಕೊಂಡ್ರೆ ಸ್ವಲ್ಪ ಕಡಿಮೆ ಊಟ ಮಾಡ್ತಾರೆ. ಅದು ಎಲ್ಲ ಹೆಲ್ಪ್ ಆಗುತ್ತೆ, ಸ್ವಲ್ಪ ಹೆಲ್ಪ್ ಆಗುತ್ತೆನಾ, ಐ ಆಮ್ ನಾಟ್ ಶೂರ್. ಬಟ್ ಎಸ್, ಸೀಯಿಂಗ್ ಮೆನಿ ಪೀಪಲ್ ಅದು ವೇರಿಂಗ್ ದ ಬೆಲ್ಟ್ ನಿಜವಾಗ್ಲೂ ಹೊಟ್ಟೆ ಸಣ್ಣ ಆಗುತ್ತೋ ಬಿಡುತ್ತೋ, ಬಟ್ ಇಟ್ ಗಿವ್ಸ್ ಇನ್ ಅ ಲಾಟ್ ಆಫ್ ಕಂಫರ್ಟ್ ಟು ದ ವುಮನ್. ನೀವು ಬರೀ ಬಟ್ಟೆ ಕಟ್ಕೊಂಡ್ರೆ ಅಷ್ಟು ಫರ್ಮ್ ಬರೋದಿಲ್ವೇನೋ. ಡೈರೆಕ್ಟ್ ಆಗಿ ಬೆಲ್ಟ್ ಹಾಕೊಂಡ್ರೆ ಇಲ್ಲೆಲ್ಲ ಸ್ಕಿನ್ ಎಲ್ಲ ಉರಿ ಬಂದ್ಬಿಡುತ್ತೆ, ಕೆರ್ತಾ ಅಂತ. ಸೊ ಇದನ್ನ ಎರಡು ಹಾಕೊಂಡ್ರೆ ಅವ್ರಿಗೆ ಫೀಡ್ ಮಾಡುವಾಗ ಎಲ್ಲ ಇಟ್ ಗಿವ್ಸ್ ಅನ್ ಅಡಿಷನಲ್ ಬ್ಯಾಕ್ ಸಪೋರ್ಟ್. ಸೊ ಐ ಥಿಂಕ್ ಇಟ್ಸ್ ಕ್ವೈಟ್ ಇಂಪಾರ್ಟೆಂಟ್. ಒಂದ್ ಅರ್ಧ ಗಂಟೆ ಹೆಂಗೋ ಕಷ್ಟಪಟ್ಟು ದೇವ್ರು ನೆನ್ಸ್ಕೊಂಡು ನೋವು ತಡ್ಕೊಂಡ್ಬಿಟ್ಟಿದ್ರು ನಾರ್ಮಲ್ ಡೆಲಿವರಿ ಮಾಡಿಸ್ಕೊಂಡ್ಬಿಟ್ಟಿರು ಆಗ್ತಾ ಇತ್ತು. ನಾನ್ ಭಯ ಬಿದ್ದು ಸಿಸೇರಿಯನ್ ಮಾಡಿಸ್ಕೊಂಡೆ. ಆ ಬೆನ್ಮೂಳೆಗೆ ಒಂದು ಇಂಜೆಕ್ಷನ್ ಕೊಟ್ರು. ಇವಾಗ ಮಲಗಿದ್ರು ಬೆನ್ನೋವು, ಕೂತ್ಕೊಂಡ್ರು ಬೆನ್ನೋವು, ಬಟ್ಟೆ ಒಗ್ಯಕ್ಕಾಗಲ್ಲ, ಹಿಂಸೆ ಅನ್ನುವಂತ ಮಾತು ನನ್ನ ಹೆಂಡತಿನೇ ಹೇಳ್ತಾ ಇರ್ತಾಳೆ. ಇದು ಎಲ್ಲರೂ ಕೂಡ ಹೇಳ್ತಿರ್ತಾರೆ. ಏನ್ ಹೇಳ್ತೀರಿ ಮೇಡಮ್? ಈ ಸಿಸೇರಿಯನ್ ಮಾಡಿಸ್ಕೊಂಡವ್ರಿಗೆ ಬೆನ್ನೋವು ಕಾಮನ್ ಏನಾ ಮೇಡಮ್? ಇಲ್ಲ, ನನಗೂ 2 ಸಿಸೇರಿಯನ್ ಆಗಿದೆ. ನನಗೆ ಯಾವ್ದು ಆ ತರದೆಲ್ಲ ಏನಿಲ್ಲ. ಸಿಸೇರಿಯನ್ ಇಂದ ಬೆನ್ನೋವು ಏನಾಗಿರಲ್ಲ. ಅದೇನೋ ಬೆನ್ಮೂಳೆಗೆ ಇಂಜೆಕ್ಷನ್ ಕೊಟ್ಟಿರ್ತಾರಂತಲ್ಲ. ಬೆನ್ಮೂಳೆಗೆ ಇಂಜೆಕ್ಷನ್ ಕೊಡ್ತಾರ, ಅದು ಎಷ್ಟು ಸಣ್ಣಗಿರುತ್ತೆ ಗೊತ್ತಾ? ಈ ಕೂದ್ಲಿರತ್ತಲ್ಲ, ಕೂದ್ಲೆಳೆ ಎಷ್ಟು ಸಣ್ಣಗಿರುತ್ತೆ ನೀಡ್ಲು. ಅದಕ್ಕಿಂತ 2 ನೀಡ್ಲು ಕೊಡ್ತಾರ ಅದ್ರೊಳಗೆ. ಒಂದು ಅದಕ್ಕಿಂತ ಒಂಚೂರು ದಪ್ಪ ಇರುತ್ತೆ, ಒಂದು ಕೂದ್ಲೆಳೆ ಅಷ್ಟೇ ಚೆನ್ನಾಗಿರುತ್ತೆ. ಅಂಡ್ ದಟ್ ಡಸ್ ನಾಟ್ ಕಾಸ್ ಆತರ ಪೇನ್ ಇಲ್ಲ, ಅದರಿಂದ ಬರೋದಿಲ್ಲ. ಬೆನ್ನೋವು ಸುಮಾರು ನಾನು ಕೇಳಿದ್ದೀನಿ. ಬೆನ್ನೋವು ಏನಕ್ಕೆ ಬಂದಿರುತ್ತೆ ಗೊತ್ತಾ? ಹಿಂಗೆ ಬಗ್ಗಿ 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 ಫೀಡ್ ಮಾಡಿ 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 ಬೆನ್ನೋವು ಬಂದಿರುತ್ತೆ. ಎಕ್ಸರ್ಸೈಸ್ ಮಾಡ್ದೇನು? ಎಕ್ಸರ್ಸೈಸ್ ಅದು ಇರುತ್ತೆ. ಮತ್ತೆ ಇದು ಡಾಕ್ಟರ್ ಎಲ್ಲ ಬರ್ದು ಕೊಟ್ಟು ಕಳ್ಸಿರ್ತಾರೆ, ವಿಟಮಿನ್ ಡಿ ತಗೊಳ್ಳಿ, ಕ್ಯಾಲ್ಸಿಯಂ ತಗೊಳ್ಳಿ ಫಸ್ಟ್ 6 months ಅಂತ. ಇನ್ನೆಷ್ಟು ಮಾತ್ರೆ ನುಂಗಕ್ಕಾಗತ್ತೆ? ಆಗಲ್ಲಪ್ಪ ಅಂತ ಮಾತ್ರೆ ಎಲ್ಲ ಗೂಡಲ್ಲಿಟ್ಟು ಪೂಜೆ ಮಾಡಕ್ ಇಟ್ಬಿಟ್ಟು ತಗೊಂಡಿರಲ್ಲ. ಅದ್ರಿಂದ ಬಂದಿರುತ್ತೆ. ಪೊಸಿಷನ್ ರಾಂಗ್ ಇರುತ್ತೆ, ಅದ್ರಿಂದ ಬಂದಿರುತ್ತೆ ಅಷ್ಟೇ. ಮತ್ತೆ ಎಷ್ಟೊಂದ್ ಜನಕ್ಕೆ ಆ ಟೈಮಲ್ಲಿ ಅವ್ರ ಕೇರ್ ತಗೊಳಕ್ ಆಗಿರಲ್ಲ. ಎಲ್ಲಾರ್ಗುನು ಅವ್ರ ಅಮ್ಮನೋ ಅತ್ತೆನೋ ಬಂದು ನೋಡ್ಕೊಳಕ್ ಆಗುತ್ತಾ? ಲವ್ ಮ್ಯಾರೇಜ್ ಆಗಿದ್ದಾರೋ 2 ಮಗು ಇದ್ರೆ ಆ ಮಗುನ್ ಸ್ಕೂಲ್ ಕಳ್ಸ್ಬೇಕು, ಬಗ್ಗಿ ಎದ್ದು ಮಾಡ್ಬೇಕು, ಅದು ಚಿಕ್ಕದಿರುತ್ತೆ. ಗಂಡ ಒಂದ್ ಕಡೆ ಹೊರಡ್ತಿರ್ತಾರ, ಈ ಮಗು ಪಯ್ಯ ಅಂತ ಇರುತ್ತೆ. ಸೊ ದೇ ನೆಗ್ಲೆಕ್ಟ್ ದೇರ್ ಓನ್ ಹೆಲ್ತ್. ಸೊ ದಟ್ ಇಸ್ ವೈ ಐ ಸೆಡ್ ವೇರಿಂಗ್ ದಟ್ ಬೆಲ್ಟ್ ಬ್ಯಾಕ್ ಸಪೋರ್ಟ್ ಕೊಡುತ್ತೆ.